ಗೈಸ್ ಎಲ್ಲರಿಗೂ ಮಿನಿ ಬ್ಲಾಗ್ಗೆ ಸ್ವಾಗತ. ದಾವಡಿಲಿ ಮೇವು ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡು ಮೇವನ್ನ ತೊಗೊಂಡು ದಾವಡಿ ಕಡೆ ಹೊರಟ್ವಿ. ಇವತ್ತು ಯಾರಪ್ಪ ಇರೋದು ನನ್ನ ಜೊತೆ ಅಂದರೆ ಮಂಜ ಅಂತ ಇವನ ಹೆಸರು. ಸೊ ನೀರು ಕೂಡ ಖಾಲಿಯಾಗಿತ್ತು, ಹಾಗೆ ನೀರು ಕೂಡ ಎತ್ಕೊಂಡೆ. ದಾವಡಿ ಓಪನ್ ಮಾಡಿಬಿಟ್ಟು ಒಂದ್ಸಲಿ ಎಲ್ಲ ಅಕ್ಕಿಗಳನ್ನೂ ಚೆಕ್ ಮಾಡಿದೆ, ಯಾವುದಕ್ಕನೇ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂತ. ಈ ಅಕ್ಕಿನ ಏನಕ್ಕಪ್ಪ ನೋಡ್ತಾ ಇದ್ದೀನಿ ಅಂದರೆ ಇನ್ನೂ ಸ್ವಲ್ಪ ಹುಷಾರಿದ್ದಿಲ್ಲ, ಇವತ್ತು ಓಕೆ ಅಂತ ಅನಿಸ್ತಾ ಇದೆ. 3 ದಿವಸದಿಂದ ಎಲ್ಲ ಅಕ್ಕಿಗಳಿಗೂ ಒಳಗಡೆ ಮೇವು ಆಗ್ತಿದೆ. ಸೊ ಅದರಿಂದ ಇವತ್ತು ಆಚೆ ಬಿಟ್ಟೆ, ಯಾಕಂದರೆ ಸ್ವಲ್ಪ ಫ್ರೀ ಆಗಲಿ ಅಂದ್ಬಿಟ್ಟು. ಆಮೇಲೆ ನೈಟ್ ನೆನೆಸಿದ್ದು ಕಡಲೆಕಾಳನ್ನ ಎತ್ಕೊಂಡು ಸ್ವಲ್ಪ ಕ್ಲೀನಾಗಿ ನೀರು ಹಾಕ್ಬಿಟ್ಟು ತೊಳ್ಕೊಂಡೆ, ಯಾಕಂದರೆ ಸ್ಮೆಲ್ ಬಂದಿರುತ್ತೆ ಅಲ್ವಾ. ಸೊ ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಮೊನ್ನೆ ಉಳಿದಿದ್ದು ಸ್ವಲ್ಪ ಕಡಲೆಕಾಳು ಹಂಗೆ ಇತ್ತು, ಕ್ಲೀನಾಗಿ ತೊಳ್ಬಿಟ್ಟು ಎಲ್ಲ ಅಕ್ಕಿಗಳು ಸ್ವಲ್ಪ ತಿನ್ನಿಸ್ದೆ. ಅಷ್ಟೊತ್ತಲ್ಲಿ ಈ ಹುಡುಗರು ಅಕ್ಕಿ ತೊಗೊಂಡು ಬಂದರು. ಸೊ ಇವ್ರು ಏನಕ್ಕೆ ಬರ್ತಾಯಿದ್ದಾರೆ, ಅಕ್ಕಿ ಹಾಕ್ತಾಯಿರ್ತಾರೆ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ಸೊ ಆಮೇಲೆ ಎಲ್ಲ ಅಕ್ಕಿಗಳ್ನ ಬಿಟ್ಟು ಸ್ವಲ್ಪ ಹೊತ್ತು ಮೇಯಿಸ್ದೆ, ಯಾಕಂತಂದರೆ ಅಕ್ಕಿಗಳು ಸ್ವಲ್ಪ ಫ್ರೆಶ್ಶಾಗಿ ಫೀಲ್ ಮಾಡಲಿ ಅಂದ್ಬಿಟ್ಟು. ಆಮೇಲೆಲ್ಲ ಅಕ್ಕಿಗಳ್ನ ಕುರಿಗಳು ಓಡಿಸ್ದಂಗೆ ಎಲ್ಲ ಒಳಗಡೆ ಓಡಿಸ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ಅಕ್ಕಿಗಳ್ನು ಗೂಡಿಗೆ ಹಾಕ್ಕೊಂಡು ಬಂದೆ. ಯಾಕಂತ ಅಂದರೆ ಆಚೆ ಎಷ್ಟೇ ಮೇವು ತಿನ್ನಿಸಿದ್ರು ಕಾಣೆಯಲ್ಲಿ ತಿನ್ನಿಸಿದ್ರೆ ಒಂಥರ ನೆಮ್ಮದಿ, ಮತ್ತು ಅಕ್ಕಿಗಳು ಒಂದೊಂದು ತಿಂದಿರಲ್ಲ, ಅದಕ್ಕೋಸ್ಕರ ಕಾಣೆಯಲ್ಲಿ ತಿನ್ನಿಸ್ದೆ. ಇವಾಗ ಉದ್ಬತ್ತಿ ಅನಿಸ್ತದೆ ಅಂತ ಅನ್ಕೋಬೋದು, ಅದು ಸೊಳ್ಳೆ ಬತ್ತಿ ಗೈಸ್. ಯಾಕಂತ ಅಂದರೆ ನೈಟ್ ಹೊತ್ತು ದಾವಡಿಲಿ ತುಂಬಾ ಸೊಳ್ಳೆ ಇರುತ್ತೆ, ಅದಕ್ಕೋಸ್ಕರ ಇದನ್ನ ಹಚ್ಚಿದ್ರೆ ಸ್ವಲ್ಪ ಅವಾಯ್ಡ್ ಆಗಲಿ ಅಂದ್ಬಿಟ್ಟು ಸೊಳ್ಳೆ ಬತ್ತಿನ ಹಚ್ಬಿಟ್ಟು ನಾನು ಡೈಲಿ ಕ್ಲೋಸ್ ಮಾಡ್ತೀನಿ. ಆಮೇಲೆ ಒಂದ್ಸಲಿ ಎಲ್ಲದನ್ನೂ ನೀಟಾಗಿ ಚೆಕ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಬಿಟ್ಟು ಲವ್ ಬರ್ಡ್ಸ್ ಒಂದಿತ್ತು, ಅದನ್ನೂ ಕೂಡ ಸ್ವಲ್ಪ ಚೆಕ್ ಮಾಡಿದೆ. ನಾಳೆ ಹೇಳ್ತೀನಿ ಅದ್ರ ಬಗ್ಗೆ ನಿಮಗೆ. ಸೊ ಲಾಸ್ಟಿಗೆ ದಾವಡಿಲಿ ಹಾಕೊಂಡು ಮನೆ ಕಡೆ ಹೊರಟೆ.